Friends, modal verbs can be used in present continuous time. Modal verbs na present continuous time lo kuda balasabodu. Positive is like this. First use your subject, means any pronoun or any name. Then use your modal verb. After that use your be. It is very important to present continuous time with modal verbs. Then use your present verb. Then add ing to present verb because it is continuous time. Then use your object. For example, she may be eating lunch, means ಅವಳು ಊಟ ಮಾಡ್ತಾ ಇರಬಹುದು. ಅವಳು ಊಟ ಮಾಡುತ್ತಾ ಇರಬಹುದು. Possibility or doubt. He might be sitting there, means ಅವನು ಬಹುಶಃ ಅಲ್ಲಿ ಕೂತ್ಕೊಂಡು ಇರಬಹುದು. It is also present continuous time. They should be playing cricket, means ಅವರು ಕ್ರಿಕೆಟ್ನ ಆಟ ಆಡ್ತಿರ್ಬೇಕು, ಇರಬೇಕು. It is also present continuous time. Friends, now whenever you have doubt or you say no ಇರ್ಬೋದು, that is just use your maybe ಇರ್ಬೋದು or might be ಇರ್ಬೋದು, should be ಇರಬೇಕು, that is should be or ಇರಲೇಬೇಕೇನಲ್ಲಿ must be is like that. Friends, use these modal verbs in present continuous time also while talking. Practice that. ನೀವು ಬರೀ ಟಿ ವಿ ನೋಡಿ ನಾನು ಹೇಳೋದನ್ನು ಕೇಳಿಸ್ಕೊಂಡ್ರೆ ಆಗಲ್ಲ. ನಾನು ಏನು ಹೇಳ್ತೀನಿ ಅದನ್ನು ನೀವು ಮಾಡಿದ್ರೆ ಮಾತ್ರ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಅಭ್ಯಾಸ ಮಾಡಿ. ಮೈನ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಟೋಟಲಿ. ಇಟ್ ಟೇಕ್ಸ್ ಟೈಮ್, ಬಟ್ ಇಫ್ ಯು ಪ್ರಾಕ್ಟೀಸ್ ಯು ಕ್ಯಾನ್ ಲರ್ನ್ ಸೂನ್. ಡೋಂಟ್ ಡೂ ಅರ್ಜೆಂಟ್. ಹ್ಯಾವ್ ಡಿಸೈರ್, ಹ್ಯಾವ್ patience. It takes time, but practice daily. Don't fix time, daily practice, that's all. Okay friends, now pause your TV and say some examples. Next, learn now negative sentences. Just use not here between modal verb and be. First use subject, then modal verb, then not, then be, then present verb, then ing, add ing to present verb, then object. For example, she might not be cooking. ಅವಳು ಅಡುಗೆ ಮಾಡ್ತಾ ಇಲ್ವೇನೋ, ಅವಳು ಅಡುಗೆ ಮಾಡುತ್ತಾ ಇಲ್ಲವೇನೋ. Then he may not be reading newspaper. ಅವನು ನ್ಯೂಸ್ ಪೇಪರ್ ಓದ್ತಾ ಇಲ್ವೇನೋ. may not be. Be means zero. Friends, now you say your doubt or possibilities using these modal verbs about other persons. Say to your friend or family members. Say many examples and practice. My mother may be watching TV now. My father should be working land. You should be thinking about me. My brother might not be working at office. My sister may not be singing. My mother might not be washing clothes. Hello friends, I want to teach you something which is little bit different. ಸ್ವಲ್ಪ ವ್ಯತ್ಯಾಸವಾಗಿರುವಂಥದ್ದನ್ನು ಕಲಿಸೋದಿಕ್ಬೇಕು ನನಗೀಗ. See, whenever you use nobody, no one, nothing, none or neither, it may be as a subject or it may be as object. Wherever you use these words, you should not use in that sentence not again. Friends, ಈ 5 ನೆಗೆಟಿವ್ ಪದಗಳನ್ನ ನಾವು ಎಲ್ಲಿ ಬಳಸ್ತೀರಾ, ಅದು ಸಬ್ಜೆಕ್ಟ್ ಪದ ಆಗಿರ್ಬೋದು, ಅಂದರೆ ವಾಕ್ಯದ ಪ್ರಾರಂಭದಲ್ಲಿ ಬರೋಂಥ ಪದ ಆಗಿರ್ಬೋದು, ಅಥವಾ ಇಲ್ಲಿ ಇರೋ ಹಾಗೆ ವಾಕ್ಯದ ಕೊನೆಯಲ್ಲಿ ಅಂದರೆ ಆಬ್ಜೆಕ್ಟ್ ಪದ ಆಗಿರ್ಬೋದು.
ಎಲ್ಲಿ ಬಂದರೂ ಕೂಡ ನಾವು ಆ ವಾಕ್ಯದಲ್ಲಿ ನಾಟನ್ನು ಮತ್ತೆ ಬಳಸೋ ಹಾಗಿಲ್ಲ. ಬಿಕಾಸ್ ದೇ ಆರ್ ಆಲ್ರೆಡಿ ನೆಗೆಟಿವ್ ವರ್ಡ್ಸ್. ಯಾಕೆಂದರೆ ಅವಾಗಲೇ ನೆಗೆಟಿವ್ ಪದಗಳೇ ಇರೋದ್ರಿಂದ ಮತ್ತೆ ನಾಟ್ ಬಳಸೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ನೋಬಡಿ ಆನ್ಸರ್ಡ್ ಮೀನ್ಸ್ ಯಾರೊಬ್ಬರು ಉತ್ತರ ಕೊಡಲಿಲ್ಲ. ಡೋಂಟ್ ಯೂಸ್ ಅಗೇನ್ ಇಯರ್ ನಾಟ್. ನೋ ಒನ್ ಆನ್ಸರ್ಡ್. ನೋಬಡಿ ಕೇಮ್ ಟು ಮ್ಯಾರೇಜ್ ಮೀನ್ಸ್ ಯಾರೊಬ್ಬರು ಕೂಡ ಮದುವೆಗೆ ಬರಲಿಲ್ಲ. ಸಿ, ಇಟ್ ಈಸ್ ಆಲ್ರೆಡಿ ನೆಗೆಟಿವ್ ವರ್ಡ್, ಸೊ ಡೋಂಟ್ ಯೂಸ್ ಅಗೇನ್ ನಾಟ್ ಇನ್ ದ ಸೆಂಟೆನ್ಸ್. ನಥಿಂಗ್ ಈಸ್ ದೇರ್, ನಥಿಂಗ್ ಈಸ್ ದೇರ್, ಏನೂ ಇಲ್ಲ ಅಲ್ಲಿ. ಸೊ ಆಲ್ರೆಡಿ ನೋ ಈಸ್ ದೇರ್, ಡೋಂಟ್ ಯೂಸ್ ಅಗೇನ್ ನಾಟ್ ಹಿಯರ್. ನೀದರ್ ನೋಸ್ ಟು ಕುಕ್ ಹಿಯರ್, ನಮ್ಮಲ್ಲಿ ಯಾರೊಬ್ಬರು ಕೂಡ ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಯಾರು ಕೂಡ ಅಡುಗೆ ಮಾಡೋದು ಗೊತ್ತಿಲ್ಲ ಅಂತ. ಸೊ ದಿಸ್ ಈಸ್ ಆಲ್ಸೋ ನೆಗೆಟಿವ್ ವರ್ಡ್, ಸೊ ಡೋಂಟ್ ಯೂಸ್ ಅಗೇನ್ ನಾಟ್ ಇನ್ ದ ಸೆಂಟೆನ್ಸ್. ಹಿಯರ್ ದೀಸ್ ಆರ್ ಯೂಸ್ಡ್ ಆ್ಯಸ್ ಸಬ್ಜೆಕ್ಟ್ ವರ್ಡ್, ಕರ್ತೃಪದವಾಗಿ ಇಲ್ಲಿ ಬಳಕೆ ಆಗಿದ್ದಾವೆ. ಇಲ್ಲೂ ಕೂಡ ನಾಟ್ ಬಳಸೋ ಹಾಗಿಲ್ಲ. ಫ್ರೆಂಡ್ಸ್, ಹಿಯರ್ ದೀಸ್ ವರ್ಡ್ಸ್ ಆರ್ ಯೂಸ್ಡ್ ಆ್ಯಸ್ ಆಬ್ಜೆಕ್ಟ್ ವರ್ಡ್. ಇಲ್ಲಿ ಈ ನೆಗೆಟಿವ್ ಪದಗಳೆಲ್ಲ ಆಬ್ಜೆಕ್ಟ್ ಪದಗಳಾಗಿ ಬಳಕೆ ಆಗಿದ್ದಾವೆ. ಇಲ್ಲೂ ಕೂಡ ನಾಟನ್ನು ಬಳಸೋ ಹಾಗಿಲ್ಲ. ಇದು ವಾಕ್ಯದ ಕೊನೆಯಲ್ಲಿ ಬಂದರೂ ಕೂಡ ಬಳಸೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಶಿ ಕಾಲ್ಡ್ ನೋ ಒನ್ ಮೀನ್ಸ್ ಅವಳು ಯಾರೊಬ್ಬರನ್ನು ಕರೀಲಿಲ್ಲ. ಸೊ ಇನ್ ದಿಸ್ ಸೆಂಟೆನ್ಸ್ ಆಲ್ಸೋ ಡೋಂಟ್ ಯೂಸ್ ನಾಟ್ ಅಗೇನ್ ಬಿಕಾಸ್ ನೋ ಈಸ್ ಆಲ್ರೆಡಿ ನೆಗೆಟಿವ್ ವರ್ಡ್. ಹಿ ಡಿಡ್ ನಥಿಂಗ್ ಮೀನ್ಸ್ ಅವನು ಏನನ್ನೂ ಮಾಡಲಿಲ್ಲ. ನಥಿಂಗ್ ಈಸ್ ಆಲ್ರೆಡಿ ನೆಗೆಟಿವ್ ವರ್ಡ್, ಸೊ ಡೋಂಟ್ ಯೂಸ್ ಅಗೇನ್ ನಾಟ್. ಮತ್ತೆ ಇಲ್ಲಿ ನಾಟನ್ನು ಬಳಸ್ಬೇಡಿ, ಯಾಕೆ ನೋ ಅನ್ನೋದಾಗಲೇ ನೆಗೆಟಿವ್ ಪದ. ಪೊಲೀಸ್ ಪನಿಷ್ಡ್ ನೋ ಬಡಿ, ಆರಕ್ಷಕರು ಯಾರೊಬ್ಬರನ್ನು ಶಿಕ್ಷಿಸಲಿಲ್ಲ. ಇನ್ ದಿಸ್ ಸೆಂಟೆನ್ಸ್ ಆಲ್ಸೋ ಡೋಂಟ್ ಯೂಸ್ ಅಗೇನ್ ನಾಟ್ ಬಿಕಾಸ್ ನೋ ಈಸ್ ಆಲ್ರೆಡಿ ನೆಗೆಟಿವ್ ವರ್ಡ್. ಅಲ್ಲಿ ನೋ ಅನ್ನೋದು ಮತ್ತೆ ನೆಗೆಟಿವ್ ಪದ ಆಗಿರೋದು. ನೋ ಬಡಿ, ನಥಿಂಗ್, ನೋ ಒನ್, ಈ ಪದಗಳು ಎಲ್ಲಿ ಬಂದರೂ ಕೂಡ ಯಾವುದೇ ಟೆನ್ಸ್ ಇರ್ಬೋದು, ಯಾವುದೇ ಟೈಮ್ ಇರ್ಬೋದು, ಅಂದರೂ ಕೂಡ ನಾಟನ್ನು ಮತ್ತೆ ಆ ವಾಕ್ಯದಲ್ಲಿ ಬಳಸಬೇಡಿ. Hello friends, let us learn again all the modal verbs. Let us revise everything. Friends, to ask permission, we have to use these modal verbs: can or could or may or might. Only to ask permission. When you use these words, they are present expression. Can I come in? Could we sit here? May I go out? Might I use your phone? These are asking permission. If you like, yes you may, or no you can say. Friends, to say ability or possibility, you have to use here can, could, or be able to, or may also. For example, I can drive any car. This is my ability. I can drive any car. ನಾನು ಯಾವ ಕಾರನ್ನು ಓಡಿಸಬಲ್ಲೆ, ಯಾರು ಓಡಿಸಲು ಸಾಧ್ಯವಿದೆ. This is negative sentence, but it is also I could not watch film yesterday. You will be able to speak fluent English after more practice, not immediately but after more practice. Remember to use these words. To ask permission, use these words, and to say ability, use these modal verbs.